ಸ್ನೇಹಿತರೆ, ಇವತ್ತು ನಾವು ಯಾವ ಜಾಗದಲ್ಲಿದ್ದೀನಿ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಾಗಿದೆ. ನಾವು ಇವತ್ತಿರೋದು ನಮ್ಮ ಊರು ಮೈಸೂರಲ್ಲಿ. ನೋಡಿ, ನೈಟ್ ವೈಬ್ಸ್ ಇದು ಕಾಣ್ತಾ ಇಲ್ಲ ಅನ್ಕೋತೀನಿ. ಒಂದು ನಿಮಿಷ. ಸ್ನೇಹಿತರೆ, ಇವತ್ತು ನಿಮ್ಮನ್ನ ಒಂದು ಜಾಗ ಕರ್ಕೊಂಡ್ಬಂದಿದ್ದೀನಿ. ಈ ಜಾಗ ಬಂದು ಬಿಳಿಕೆರೆಯಿಂದ ನೀವು KRS ರೋಡ್ ಮುಖಾಂತರ ಬಂದರೆ ಇಲ್ಲಿಂದ ಆರ್ತಿ ಉಕ್ಕಡಕ್ಕೆ ಹೋಗುತ್ತೆ ರೋಡು. ಇಲ್ಲಿ ನೋಡಿ ಈ ಅದ್ಭುತವಾದಂಥ ಒಂದು ಚಾನಲ್ ಸಿಗುತ್ತೆ ನಿಮಗೆ. ಈ ರೂಟಿಂದ ನೀವು ಬೆಂಗಳೂರಿಗೆ ಹೋಗ್ಬೋದು. ನೆಕ್ಸ್ಟ್ ಟೈಮ್ ಏನಾದರೂ ನೀವು ಬೆಂಗಳೂರಿಗೆ ಹೋಗ್ತಿದ್ರೆ KRS ಇಂದ ಇಲ್ಲ ಮೈಸೂರಿಂದ ಈ ಜಾಗಕ್ಕೆ ಒಂದು ವಿಸಿಟ್ ಮಾಡಿ, ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡ್ಬೋದು, ರೆಸ್ಟ್ ಮಾಡಿ ಮುಂದಕ್ಕೆ ಹೋಗ್ಬೋದು. ಒಳ್ಳೆ ಜಾಗ. ಅಮ್ಮ, ಆಂಜನೇಯ ಸ್ವಾಮಿ ದೇವಸ್ಥಾನ ಎಲ್ಲಿ ಬರುತ್ತೆ? ಈ ರೋಡಾ? ಇಲ್ಲಿ ಹೋಗ್ಬೇಕಾ? ಆ ರೋಡ್ಗಾ? ಹಾಂ. ಹಾಂ ಹಾಂ. ಎಲ್ಲಿಗೆ? ಏನು ಹೇಳ್ತಾವ್ರೆ ಗುರು? ಈ ಅಮ್ಮ ಒಂದು ಹೇಳ್ತಾ ಇತ್ತು, ಆ ಅಮ್ಮ ಒಂದು ಹೇಳ್ತಾ ಇತ್ತು, ಏನೋ ಅರ್ಥ ಆಯ್ತಾ ಅಲ್ವಲ್ಲ? ಹಾಂ, ಸರಿ ಅಮ್ಮ, ಆಯ್ತು, ಥ್ಯಾಂಕ್ಸ್. ಇಲ್ಲಿ ಇನ್ನೊಂದು ಸ್ಪಾಟ್ ಇದೆಯಂತೆ, ಲೈಕ್ ಕೆಂಪೇಗೌಡ ಮೂವಿ ತೆಗೆದಿದ್ದು ಇದೇ ಜಾಗದಲ್ಲಿ ಅಂತ ನನ್ನ ತಮ್ಮ ಹೇಳ್ದ. ಸೊ ಹಾಗಾಗಿ ಆ ಜಾಗನ ಹುಡುಕೊಂಡು ಹೋಗ್ತಿದ್ದೀನಿ, ನೋಡೋಣ ಹೇಗಿದೆ ಅಂತ. ಬನ್ನಿ. ಗುರುಗಳೇ, ಆಂಜನೇಯ ಸ್ವಾಮಿ ದೇವಸ್ಥಾನ? ಹಾಂ, ಓಕೆ, ಥ್ಯಾಂಕ್ ಯು ಸರ್. ಎಂಥ ಕಲ್ಯಾಣ ಗುಣ ನಿಂದು. ಸ್ನೇಹಿತರೆ, ಜಾಗ ಮಾತ್ರ ಸೂಪರ್ ಆಗಿದೆ, ನೋಡ್ತಾ ಇದ್ದೀರಾ ನೀವು. ಬನ್ನಿ, ಲೊಕೇಶನ್ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಓಕೆ, ವಾವ್.
ನನಗೆ ಇದುವರೆಗೂ ಗೊತ್ತಿರಲಿಲ್ಲ ಮೈಸೂರು ಹತ್ರ ಈ ಥರ ಒಂದು ಒಳ್ಳೆ ಜಾಗ ಇದೆ ಅಂತ. ನೀವೇನಾದರೂ ನೋಡಿದರೆ ದಯವಿಟ್ಟು ಕಮೆಂಟ್ ಮಾಡಿ. ಓ ಮೈ ಗಾಡ್ ಸ್ನೇಹಿತರೆ, ಈ ಜಾಗನೇನಾದರೂ ನೀವು ನೋಡಿದರೆ, ನಿಮ್ಗೇನಾದರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನೇ ಇದು ಮೊದಲನೇ ಬಾರಿಗೆ ನಾನು ಇದು ಜಾಗನ ನೋಡ್ತಾ ಇರೋದು. ಸೂಪರ್ ಆಗಿದೆ ಗುರು, ಸೈಕ್ ಆಗಿದೆ. ಜೈ ಆಂಜನೇಯ. ಓ ಮೈ ಗಾಡ್, ವಾವ್. ಓಹೋ, ಫಸ್ಟು ಬಾಸ್ಗೂ ನಮಸ್ಕಾರ ಹಾಕ್ಬಿಡೋಣ. ಸ್ನೇಹಿತರೆ ಬನ್ನಿ, ಜಾಗ ಹೆಂಗಿದೆ ತೋರಿಸ್ತೀನಿ ಈಗ. ಸ್ನೇಹಿತರೆ, ಲೊಕೇಶನ್ನ ಶೇರ್ ಮಾಡ್ತೀನಿ, ದಯವಿಟ್ಟು ಈ ಜಾಗಕ್ಕೆ ಬನ್ನಿ. ತುಂಬಾ ಅದ್ಭುತವಾಗಿದೆ. ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಆ ಜಾಗ ಕಾಣ್ತಾ ಇದೆಯಲ್ಲ ನಿಮಗೆ, ಆ ಬ್ರಿಡ್ಜ್ ಮೇಲೆ ಹೋಗೋಣ. ಸದ್ಯಕ್ಕೆ ಇದನ್ನು ನೋಡಿ. You know who made it. ಸ್ನೇಹಿತರೆ ರೆಡಿನಾ ನೋಡಿ. ಸೊ ಈ ಕಡೆಯಿಂದ ನೋಡಿದ್ರೆ ಜಾಗ ಈ ಥರ ಕಾಣುತ್ತೆ ನೋಡಿ. ಅದು ಅಲ್ಲಿ ಕಾಣ್ತಾ ಇದೆಯಲ್ಲ, KRS ಡ್ಯಾಮು. ಸೊ ಡ್ಯಾಮಿಂದ ಬರೋ ನೀರು ಇಲ್ಲಿಗೆ ಎಂಟ್ರಾಗಿ ಇಲ್ಲಿಂದ ನೋಡಿ ಈ ಕಡೆಯಿಂದ ಹೋಗುತ್ತೆ. ನೋಡಿದ್ರ ಜಾಗನ? ತುಂಬ ಜನಕ್ಕೆ ಈ ಜಾಗ ಗೊತ್ತಿಲ್ಲ. ವೈ ಬಿಕಾಸ್ ನನಗೆ ಗೊತ್ತಿರಲಿಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ಈ ಜಾಗಕ್ಕೆ ಬಂದಿದ್ರೆ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಬನ್ನಿ, ಇಲ್ಲೊಂದು ಜಾಗ ಇದೆ, ತೋರಿಸ್ತೀನಿ ಈಗ ಮುಂದೆ. ನೋಡಿ, ಇಲ್ಲಿಂದನೂ ನೀರು ಹೋಗುತ್ತೆ ಆಯಿತಾ. ಮಳೆ ನೀರು ಬಂದಾಗ, ಆ್ಯಕ್ಚುಲಿ ಡ್ಯಾಮ್ ತುಂಬಿದಾಗ ಬಿಡ್ತಾರಲ್ಲ, ಇಷ್ಟೂ ಕಾಣುತ್ತೆ. ಇಷ್ಟು ನೀರು ತುಂಬಿರುತ್ತೆ ಫುಲ್ಲು. ಓಕೆ, ಸೊ ನೋಡಿ ಇಲ್ಲಿ. ಸೊ ಇದು ತುಂಬಿ ಇಲ್ಲಿಂದ ಹರಿದು ಆ ಕಡೆಗೆ ಹೋಗುತ್ತೆ. ನಾನು ತೋರಿಸಿದ್ದು ಈ ಕಡೆಯಿಂದ ಬಂದು ಆ ಕಡೆಯಿಂದ ಮುಂದಕ್ಕೆ ಮೂವ್ ಆಗುತ್ತೆ. ನೋಡಿ ಹೆಂಗೆ ಕಾಣುತ್ತೆ. ಬಟ್ ನಾನು ರಿಕ್ವೆಸ್ಟ್ ಮಾಡೋದು ಒಂದೇ, ಎಲ್ರಿಗೂ ಇಂಥ ಜಾಗಕ್ಕೆ ಬಂದಾಗ ನಿಮ್ಮಲ್ಲಿ ಒಂದು ಪ್ರಾರ್ಥನೆ, ಕಸ ಬಾಟ್ಲು ದಯವಿಟ್ಟು ಎಸಿಬೇಡಿ. ಯಾರೋ ಬಡತಾವ ಆಲ್ರೆಡಿ ಕುಡಿದು ಬಿಯರ್ ಬಾಟಲ್ ಎಸ್ಬಿಟ್ಟು ಹೋಗಿದ್ದಾರೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ನೋಡಿ ಎಷ್ಟು ಕ್ಲಿಯರ್ ಆಗಿದೆ ವಾಟರ್. ಸೊ ನಾನು ಹೇಳಿದ್ನಲ್ಲ, ನೀವೇನಾದರೂ KRS ಕಡೆಯಿಂದ ಬಂದರೆ ಓಕೆ, ಪಾಂಡವಪುರ ಮಾರ್ಗವಾಗಿ ಹೋಗುತ್ತೆ. ಆದರೆ ಮುಂದೆ ಹೋಗಿ ನೀವು ಲೊಕೇಶನ್ ನಾನು ಶೇರ್ ಮಾಡ್ತೀನಿ, ಆ ಮುಖಾಂತರ ನೀವು ಬಂದರೆ ನಿಮಗೆ ಈ ಜಾಗ ಸಿಗುತ್ತೆ.
ಯಾರು ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಎಲ್ಲಿ ಅಂತ ಕೇಳಿ, ಖಂಡಿತ ಇಲ್ಲಿರೋರೆಲ್ಲರೂ ನಿಮಗೆ ಈ ಲೊಕೇಶನ್ಗೆ ಬರೋಕ್ಕೆ ಸಹಾಯ ಮಾಡ್ತಾರೆ. ಈ ಲೊಕೇಶನ್ಗೆ ಬಂದು ನೀವು ಎಂಜಾಯ್ ಮಾಡ್ಬೋದು. ನೋಡಿ, ಇದು ಗೇಟ್, ಇದು ಕಾಣಿಸ್ತಾ ಇದೆಯಾ? ಈಗ ನೋಡಿ, ಸದ್ಯಕ್ಕೆ ನಿಂತಿದೆ. ಫುಲ್ ತೆಗೆದಾಗ ಫುಲ್ ನೀರು ಹೋಗುತ್ತೆ, ಯಾಕಂದರೆ ನೀರಿಲ್ಲ ಆಲ್ರೆಡಿ ನಿಮಗೆ ಗೊತ್ತು. ಸೊ ಹಾಗಾಗಿ ಗೇಟ್ ತೆಗೆದಿಲ್ಲ. ನೆಕ್ಸ್ಟ್ ಟೈಮು ಗೇಟ್ ತೆಗೆದ ಮೇಲೆ ಒಂದು ಸರಿ ಬಂದು ಕಂಪ್ಲೀಟಾಗಿ ನೀರು ತುಂಬಿರೋದನ್ನ ನಿಮ್ಗೆ ನಾನು ತೋರಿಸ್ಕೊಡ್ತೀನಿ. ಓಕೆ, ನೋಡೋಣ ಮುಂದೆ ಹೋಗ್ತಾ ಹೋಗ್ತಾ ಬೇರೆ ಏನಾದರೂ ಜಾಗ ಸಿಕ್ಕಿದ್ರೆ ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ವಿಡಿಯೋಗೊಂದು ಲೈಕ್ ಇರಲಿ. ಓಕೆ, ಸೊ ನೋಡಿದ್ರಲ್ಲ ಸ್ನೇಹಿತರೆ, ಜಾಗ ಹೆಂಗಿತ್ತು ಅಂತ. ಚೆನ್ನಾಗಿತ್ತು, ನನಗಂತೂ ಭಾಳ ಇಷ್ಟ ಆಯಿತು. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ನಿಮ್ಮ ಒಪಿನಿಯನ್ನ ದಯವಿಟ್ಟು ಕಮೆಂಟಲ್ಲಿ ಕಳಿಸಿ. ಯಾರು ಮೀಡಿಯಾ ಸ್ಟೇಷನ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ ಅಂತ ಕೇಳ್ಕೊತೀನಿ.